ಬಾರೋ ಮನ್ಯಾಳ ಬಾ. ಥು ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಾನು ನಮ್ಮ ಅಣ್ಣಯ್ಯ ಮಕ್ಕಳಿಲ್ಲ ಚೆನ್ನಾಗಿ ನೋಡ್ಕೊಂತಾನೆ ನನ್ನ ಮಕ್ಕಳನ್ನ ಅಂತ ಹೇಳಿ ನಂಬಿ ಕಳಿಸಿದ್ಕೆ ನಿನ್ನ ಜೊತೆಗೆ ಎಂತ ನಂಬಿಕೆ ದ್ರೋಹ ಮಾಡ್ದು. ಒಡ ಹುಟ್ಟಿದ ತಂಗಿಗೂ ನೀನು ಒಡ ಹುಟ್ಟಿದ ತಂಗಿಗೂ ಎತ್ತು ತಂದೆ ತಾಯಿಗೆ ಮೋಸ ಮಾಡಿದಿ ಅಂದ್ರೆ ನೀನು ಉದ್ಧಾರ ಆಗಲ್ಲ ಕಣು. ಜೀವನದಾಗ ನೀನು ಉದ್ಧಾರ ಆಗಲ್ಲ ಮನ್ಯಾಳ. ನೀನು ಹಾಳಾಗಿ ಹೋಗ್ತೀಯ ಕಣು, ಹಾಳಾಗಿ ಹೋಗ್ತೀಯ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಜ್ಞಾನ. ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ. ಏನೋ ತಪ್ಪಾಯಿತು, ಕ್ಷಮಿಸ್ಬಿಡು ಜ್ಞಾನ. ಮತ್ತೆ ತಗೆಲ್ಲ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಬಿಡು. ನನ್ನ ಗಂಡು ನೋಡಿದ್ರೆ ಹಿಂಗೆ ನನ್ನ ಮಕ್ಕಳನ್ನ ಯಾರು ಹಾಕ್ತಾರೆ, ನನ್ನ ಮಕ್ಳು ನೋಡ್ಕೊಂಬರು ಯಾರೂ ಇರಲ್ಲ ಅಂತ ಹೇಳಿ ನಾನು ನಿನ್ನ ನಂಬಿ ನನ್ನ ಮಕ್ಕಳು ನಿನ್ನ ಜೊತೆ ಕಳಿಸಿದ್ಕೆ ಎಂಥ ದ್ರೋಹ ಮಾಡ್ದು. ನನ್ನ ಮಗ ಎಲ್ಲ ಇದ್ದಾನು ಮನ್ಯಾಳ, ಬಾಯಿ ಬಿಡು. ನನ್ನ ಮಗನ ಕರ್ಕೊಬರ್ಬೇಕು. ನನ್ನ ಮಗನೆಲ್ಲಿ ಯಾವ ಅನಾಥಾಶ್ರಮಕ್ಕೆ ಹಾಕಿ ಬಂದಿದೀಯಾ? ನಾನು ಕರ್ಕೊಂಬತ್ತೀನಿ ನಾನು ನಿನ್ನ ಮಗನ ಕರ್ಕೊಂಬರೋ ಜವಾಬ್ದಾರಿ ನಂದು. ನಾನು ಕರ್ಕೊಂಡು ಬಂದು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಡು ನಿನಗೆ ಕಾಲು ಬರೋ ಥರ ನಾನು ಮಾಡ್ತೀನಿ ಗೆನ. ಏನು ಮಾಡ್ತೀಯೋ ಏನು? ನನಗೆ ಈ ವಯಸ್ಸಿಗೆ ಹಿಂಗೆ ಹಾಕಿರೋದಕ್ಕೇನೆ ನನ್ನ ಮಕ್ಕಳು ನೋಡ್ಕೊಳಪ್ಪ ಅಂತ ಹೇಳಿ ನಿನ್ನ ಜೊತೆ ಕಳಿಸಿದ್ದಷ್ಟೇ. ನಾನು ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಕಳಿಸ್ತಾ ಇದ್ದೆ? ನಾನು ಕಳಿಸ್ತಾನೇ ಇರಲಿಲ್ಲ ನಿನ್ನ ಜೊತೆ. ನನಗೆ ನನ್ನ ಮಕ್ಕಳು ನೋಡ್ಕೊಳ್ಳೋದೇನು ದೊಡ್ಡದಾಗಲಿಲ್ಲ. ಏನು ಮಾಡಲಿ, ನನ್ನ ಗಂಡು ನೋಡಿದ್ರೆ ಇಂಥವನು, ನಮ್ಮ ಅತ್ತೆ ನೋಡಿದ್ರೆ ಸಿಡಿಮಿಡಿ ಅಂತಾಳೆ ಅಂತ ಹೇಳಿ ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತೀಯ ಮಕ್ಕಳಿಲ್ಲ ಅಂತ ಹೇಳಿ ಕಳಿಸಿದ್ದು. ಏನು ನಾಟಕ ಆಡ್ಕೊಂಡು ಕರ್ಕೊಂಡು ಬಂದು ಥೂ ಇಂಥ ಮೋಸ ಮಾಡಕ್ಕ. ನೀನು ಸ್ವಂತ ತಂಗಿಗೆ ಮೋಸ ಮಾಡಿದಿ ಅಂದರೆ ಊರಿನ ಜನಗಳಿಗೆಲ್ಲ ಬಿಡ್ತೀಯ ನೀನು? ಅಲ್ಲ, ನಾವು ಚೆನ್ನಾಗೆ ನೋಡ್ಕೋಬೇಕು ಅಂತ ಇದ್ದಿದ್ದು. ಇವಾಗ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮಗೂ ಆಸೆನೇ ಇದ್ದಿದ್ದು. ಆದರೆ ಸುಮ್ಮನೆ ಇವಾಗ ಹೊಲ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಏನಾದರೂ ಅಲ್ಲಿ ಅಪಾರ್ಟ್ಮೆಂಟ್ ಆದರೂ ಕಟ್ಟೋಣ ಅಂತ ಹೇಳಿ ಕಟ್ಟಿದ್ವಿ ಅಷ್ಟೇ. ನಿಮ್ಮ ಹೊಲ ಮಾರಿ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ವಿ ನಾನು ಅಷ್ಟೇ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಿದ್ವಿ. ಏನು ಮಾಡಲಿ, ನನ್ನ ಕೈಲೇ ಆಗ್ತಾ ಇರಲಿಲ್ಲ ಕೆಲಸ ಮಾಡೋದಕ್ಕೆ. ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವು ಅತ್ತೆ ಮಾಮನ ಬೇರೆ ನೋಡ್ಕೋಬೇಕಾಯಿತು. ಇಬ್ಬರು ಮಕ್ಕಳು, ಇವು ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಅನಾಥಾಶ್ರಮಕ್ಕೆ ಬಿಟ್ಟು ಬರ್ರಿ ಅಂತ ಹೇಳಿದ್ದೆ ಅಷ್ಟೇ. ಅಲ್ಲ, ಎಲ್ಲ ನೋಡ್ಕೊಂಬಕ್ಕಾಗದೆ ಇಲ್ದವಳು ಮುಂಚೆನೇ ಹೇಳಿದ್ರೆ ನನ್ನ ಮಕ್ಕಳು ನಿಮ್ಮ ಜೊತೆ ಕಳಿಸ್ತಾನೆ ಇರಲಿಲ್ಲ. ಬೇಕಾದರೆ ನಾನೇ ಯಾರನ್ನಾದರೂ ನೋಡಿ ಮಕ್ಕಳಿಲ್ದಂಥವ್ರಿಗೆ ದತ್ತು ಕೊಡ್ತಿದ್ದೆ. ನೋಡ್ಕೊಂಡು ನನ್ನ ಮಕ್ಕಳು ನೋಡ್ಕೊಳ್ರಿ ಅಂತ ಹೇಳಿ. ನಾನು ಬಿಡು, ನಮ್ಮ ಅಣ್ಣನಿಗೆ ಮಕ್ಕಳಿಲ್ವಲ್ಲ, ನಮ್ಮ ಅಣ್ಣನೇ ಚೆನ್ನಾಗಿ ನೋಡ್ಕೊಂಬ್ಲಿ, ನಮ್ಮ ಅತ್ತಿಗೆಗೂ ಮಕ್ಕಳಂದರೆ ಆಸೆ ಅಂತ ಹೇಳಿ ನಾನು ಆಸೆ ಬಿದ್ದು ಕಳಿಸ್ದೆ. ಆದರೆ ನೀವು ಹಿಂಗೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ಅವ್ರು ನಮಗೆ ಬಿಟ್ಟಿಲ್ಲಮ್ಮ. ಅವ್ರ ಮಕ್ಕಳು ನೋಡ್ಕೊಂತಾರ. ವಯಸ್ಸೋದಾರು ಮಕ್ಕಳು ಯಾರು ಇರಂಗಿಲ್ಲ ಅವರಿಗೆ. ಏನು ದುಡ್ಡು ಬರೋದಾಗಬೇಕು ಅಷ್ಟೇ. ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಂದು ತಪ್ಪಾಯ್ತಪ್ಪ. ಇನ್ಮೇಲಿಂದ ಈ ಊರಿನ ಗೌಡ್ರು ನೀನೇ ಆಗಪ್ಪ. ನಾನು ಈ ಊರಿನ ಗೌಡ್ರು ಆಗೋಕ್ಕೆ ಯೋಗ್ಯತೆ ಇಲ್ಲ. ನೀನು ಇಷ್ಟು ದಿವಸ ನೀವು ಊರಿನ ಗೌಡ ಆಗಿದ್ರು ಏನು ಅಂತ ಕೆಲಸ ಮಾಡಿರಲಿಲ್ಲ. ನಾನು ನೀವು 6 ತಿಂಗಳಿಂದ ಆದ್ರೂ ನೋಡು, ನಾನು ಹೆಂಗೆ ಎಲ್ಲರ ತಗೊಂಡು ಉಳಿಸ್ಕೊಳ್ಳೋ ಆ ಪರಿಸ್ಥಿತಿಗೆ ತಂದ್ಕೊಬಿಟ್ಟೆ. ನನಗೆ ಮರ್ಯಾದೆ ಇಲ್ದಂಗೆ ಮಾಡ್ಕೊಬಿಟ್ಟೆ. ಆದರೆ ನೀನು ಇಷ್ಟು ದಿವಸ ಆದ್ರೂ ಹಿಂಗೆ ಬೆಲೆ ಗೌರವ ಕಳ್ಕೊಂಡಿರಲಿಲ್ಲ. ಮತ್ತೆ ನಿನ್ನಂಗೆ ಅಲ್ಲ ಕಣು ನಿಮ್ಮ ಅಪ್ಪಯ್ಯ. ಅದಕ್ಕೆ ಮತ್ತೆ ನಮ್ಮ ಮನೆಯಾಗೆ ಇಷ್ಟು ದಿವಸ ನಮ್ಮ ಊರಾಗೆ ಊರಿನ ಗೌಡ್ರಾಗಿ ನಮ್ಮ ಮನೆಯವರು ಎಲ್ಲಾನ ಆಡಳಿತ ಮಾಡಿರೋದು. ನಿನ್ನಂಥವ್ನು ಏನಾನ ಆಗಿದ್ರೆ ಊರಾಗ್ಲಾರೆಲ್ಲ ಕಲ್ತಾಂಡು ಹೊಡೆದು ಓಡಿಸೋರು ಇಷ್ಟೊತ್ತಿಗೆ. ನಮ್ಮ ಅಯ್ಯಪ್ಪ ಹೆಂಗೆ ಬಡವ್ರ ಬಗ್ರಿಗೆ ಅಂದರೆ ಸಹಾಯ ಮಾಡ್ಕೊಂಡು ಅನ್ಯಾಯ ನುಡಿತಿರ್ಲಿಲ್ಲ. ನ್ಯಾಯದ ಕಡೆಗೆ ನೋಡ್ದು ಈ ಊರಿಗೆ ಒಳ್ಳೇದು ಮಾಡಿರೋದಕ್ಕೆ ಮತ್ತೆ ಇವತ್ತು ದೇವ್ರಮ್ಮನ ಎಲ್ಲೇ ಇದ್ರು ನಾವು ಲಸ್ ಮಕ್ಕೊಂಡು ಬರಂಗೆ ಮಾಡಿ ನಮ್ಗೆ ಒಳ್ಳೇದು ಮಾಡಿದ್ದು. ನಾವು ಭಿಕ್ಷೆ ಬೇಡ್ಕೊಂಡು ತಿಂತಿದ್ವಿ. ಅದಕ್ಕೆ ನೀವು ಯಾಕೆ ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಅದಕ್ಕೆ ಮತ್ತೆ ದೇವರಮ್ಮನು ಲಕ್ಷ್ಮಕ್ಕನ ರೂಪದಾಗೆ ಬರಂಗೆ ಮಾಡಿರೋದು ಬೆಂಗಳೂರಿಗೆ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ನನಗೂ ಏನೋ ಗೊತ್ತಾಗ್ದಲೆ ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ನೋಡ್ಕೊಳಕ್ಕಾಗಲ್ಲ. ನೀವು ಬೇರೆ ಕಡೆ ಇದ್ದರೆ ಅಲ್ಲಾದರೂ ಇದ್ದರೆ ಟೈಮಿಗೆ ಊಟ ಕಾಫಿ ನಿಮ್ಗೆ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡಿಕೊಡ್ತಾರೆ. ನಾನಂತೂ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಬಿಟ್ಟು ಬರ್ರಿ ಅಂತ ಹೇಳಿದ್ದು. ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಗೆನ. ನೀನು ನನ್ನ ಬೈಬೇಡ ಕಣೆ. ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ನಾನು ನಿಮ್ಮಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹುಷಾರು ಮಾಡ್ತೀವಿ. ಸುಮ್ಮನಿರು, ನಿನಗೆ ಕಾಲು ಬರೋ ಥರ ಮಾಡ್ತೀವಿ. ಅಯ್ಯೋ, ಕಾಲು ಹೋಗಂಗೆ ಮಾಡಿದ್ರೆ ಅಂದಮೇಲೆ ಕಾಲು ಬರೋ ಥರ ನೀವು ಮಾಡ್ತೀರಾ? ಏನು ಬೇಡಮ್ಮ, ನೀವು ಮಾಡೋದು ಬೇಡ, ನಿಮ್ಮ ಸವಸನೂ ಬೇಡ ನಮಗೆ. ನಾನು ಏನೋ ಅಂದ್ಕೊಂಡಿದ್ದೆ. ನಾನು ದಿನ ಫೋನ್ ಮಾಡ್ದಂಗೆಲ್ಲ ಎಷ್ಟು ಸುಳ್ಳು ಹೇಳ್ತಿದ್ದೋ. ಹುಡುಗರನ್ನ ಒಳ್ಳೆ ಸ್ಕೂಲಿಗೆ ಹಾಕಿದ್ದೀನಿ, ಮಕ್ಕಳಿಗೆ ಅದನ್ನು ತಂದು ಕೊಟ್ಟೆ ತಿಂಬಕ್ಕೆ, ಇದನ್ನು ತಂದು ಕೊಟ್ಟೆ, ಅಂತ ಬಟ್ಟೆ ಕೊಡಿಸ್ತೆ, ಅಂತ ಆಟ ಸಾಮಾನು ಕೊಡಿಸ್ತೆ ಅಂತ ಎಷ್ಟು ಸುಳ್ಳು ಹೇಳ್ತಾ ಇದ್ದು. ಯಾತು ತಂದು ಕೊಡ್ತಿರ್ಲಿಲ್ಲ ಕಣಮ್ಮ. ಆ ಹುಡುಗರ್ನಂತೂ ಮನೆ ಕೆಲಸ ಮಾಡ್ಕೊಂಡು ಅನ್ಸಿರು. ಆ ಹುಡುಗಿನಂತೂ ಬಿಡತ್ತ ನಮ್ಮ ಭೂಮಿನ. ಬಾರಪ್ಪ ಇಲ್ಲಿ ಬಾ, ಕುಕ್ಕ ಬಾ. ನಮ್ಮ ಅಯ್ಯಪ್ಪರ ಮಕ್ಕ ನೋಡ್ಕೊಂಡು ಅರ್ಧ ಇದ್ದೀನಿ ನಾನೇನ. ಆದರೆ ನಮ್ಮ ಹುಡುಗರು ನಮ್ಮ ಅಯ್ಯಪ್ಪ ಯಾರು ನೋಡ್ತಾರೆ ನಮ್ಮ ಅಯ್ಯಪ್ಪನೂ ನಮ್ಮ ಹುಡುಗರು ಅಂತ ಹೇಳಿ. ನಮ್ಮ ಅಯ್ಯಪ್ಪ ನೋಡೋಕ್ಕೆ ಹಂಗಿದ್ರು ಎಷ್ಟು ಒಳ್ಳೆ ಮನಸ್ಸು, ಎಂಥ ಚೆನ್ನಾಗಿ ನೋಡ್ಕೊಂತಾನೆ ಇವತ್ತು ನನ್ನ ಗಂಡ. ನನ್ನ ಗಂಡು ನೋಡ್ಕೊಂಬಕ್ಕೆ ಇವತ್ತು ನನಗೆ ಸರಿಯಾಗೈತಿ. ನನ್ನ ಗಂಡು ನೋಡ್ಕೊಂಬ್ಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕಾಗಿತ್ತು? ಈ ತವ್ರ ಮನೆಯಾಗ ನೋಡಿದ್ರೆ ಅಣ್ಣ ಅತ್ತಿಗೆ ನೋಡಿದ್ರೆ ಇಂತಾರು, ಗಂಡನ ಮನೆಯಾಗ ನಮ್ಮ ಅತ್ತೆ ನೋಡಿದ್ರೆ ಅವಳು ಅಂತಾಳು.
ಯಾರು ನೋಡ್ಕೋಬೇಕಾಯ್ತು ನಾನು ಇವತ್ತು ನನ್ನ ಗಂಡ ಒಳ್ಳೆನಾಗೋದಕ್ಕೆ ಇವತ್ತು ಪರವಾಗಿಲ್ಲ. ಇವತ್ತು ನನ್ನ ಗಂಡನು ಅಂತಾನೆ ಆಗಿದ್ರೆ ಇವತ್ತು ಯಾರು ನೋಡಾರ ನನ್ನ. ಅಲ್ಲಿ ನಮ್ಮೂರಾಗ ಈಸ್ ದಿನ ಇದ್ರೂ ನಮ್ಮ ಅತ್ತೆ ಒಂದು ಬಾರಮ್ಮ ಹಿಂಗೆ ಹೊರ ಕರ್ಕೊಂಡು ಹೋಗ್ತೀನಿ ಏನಕ್ಕೂ ಕರಿತಿರ್ಲಿಲ್ಲ. ನನ್ನ ಗಂಡ ಇರೋದಕ್ಕೆ ಹಿಂಗೆ ಹಿಡ್ಕೊಂಬರೋದು, ಬಚ್ಚಲ ಕರ್ಕೊಂಡು ಹೋಗೋದು ಎಲ್ಲ ನಾನು ಹೇಳಿರೋದೆಲ್ಲ ತಂದು ಕೊಡೋದು ಮಾಡಿರೋದು ನನ್ನ ಗಂಡ ಇವತ್ತು. ಅರ್ಥ ಆಗ್ತೈತೆ ನಿನ್ನ ಕಷ್ಟ, ಅರ್ಥ ಆಗ್ತೈತೆ ಜ್ಞಾನ. ಮತ್ತು ಇವತ್ತು ಎಂತನಾಗಲಿ ನಿನ್ನ ಗಂಡ ನೋಡ್ಕೊಂಡಿದ್ದಾನೆ ಅಂದರೆ ಗ್ರೇಟು, ನಿಜವಾಗ್ಲೂ ಗ್ರೇಟು. ಗ್ರೇಟೇ, ಮತ್ತೆ ನನಗೂ ಗೊತ್ತೈತೆ ನನ್ನ ಗಂಡ ನನಗೆ ಇವತ್ತು ಗ್ರೇಟ್. ಅವನು ಎಂತ ನಾನಾಗಲಿ ತಿಳುವಳಿಕೆ ಇಲ್ದಾರನಾಗಲಿ ಎಂತ ನಾನಾಗಲಿ ಇವತ್ತು ನನ್ನ ಗಂಡ ನನಗೆ ಗ್ರೇಟು. ಅಂದ್ರೆ ನಿಮ್ಮಂತ ಕಚಡ ಬುದ್ಧಿ ಮಾಡಿಲ್ಲ ನನ್ನ ಗಂಡ ಅಂತ ಅರ್ಥ ಇರಲ್ಲ. ನ್ಯಾಯ ಹೊಡ್ಕೊಂಡು ನೀವು ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ, ಎಲ್ಲ ನಿಮ್ಮ ಹತ್ರನೇ ಇರೋದು. ಥೂ, ನಾನೇನೋ ನಂಬಿದ್ನಪ್ಪ ನಿನ್ನ. ಅಯ್ಯೋ, ನಂಬಿದ್ಕೆ ಎಂತ ದ್ರೋಹ ಮಾಡಿದೆ ನೋಡು ನೀನು. ಇನ್ಮೇಲಿಂದ ಬಿಡ್ರಿ, ಮಾವನೇ ಆಗಿ ಈ ಊರಾಗೇನೋ ಸಮಸ್ಯೆ ಬಂದರೂ ಮಾವನೇ ಬಗೆಹರಿಸ್ಕೊಡ್ಲಿ. ಇನ್ನೂ ದಿಮ್ಗೈತೆ, ಅವಾಗ ವಯಸ್ಸೋಗೈತೆ ಅಂತ ಹೇಳಿ ನಮ್ಮ ಅಮ್ಮನೆ ಸುಮ್ಮನಿರ್ದಾಳ್ತಾಳೆ. ನೀನೇ ಊರಿಗೆ ಗೌಡಾಗಪ್ಪ ಬಾರಪ್ಪ ಊರಿಗೆ ಅಂತ ಹೇಳಿ ಹಿಂಸೆ ಮಾಡ್ತೀವಿ ಮಾಮ. ಇವತ್ತು ನೋಡು, ನಿನ್ನ ಕರೀಲಿಲ್ಲ ಅಂದ್ರೆ ನಾವು ಬೆಂಗಳೂರಾಗ ಹೆಂಗೋ ಇರ್ತಿದ್ವತ್ಲಾಗೆ. ಮೋಸ ಮಾಡ್ರಿ ಅಂತ ಯಾರಿಗೂ ಹೇಳಲ್ಲ ಕಣಮ್ಮ. ಬಿಡು, ನಮಗೂ ವಯಸ್ಸಾಯಿತು, ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಏನೋ ಬಂದು ನ್ಯಾಯ ನಿಷ್ಠೆಯಿಂದನ ಮಾಡ್ತಾರೆ, ಓದಿದ್ದಾರೆ, ತಿಳುವಳಿಕೆ ಐತೆ ಅಂತ ಹೇಳಿ ಹೇಳ್ದೆ. ಏನ ನೀವು ತಿಳುವಳಿಕೆ ಇಲ್ದಾರ ಥರ ಓದಿಲ್ಲ ಅಂಬ ಥರ ಮಾಡ್ತಾ ಇದ್ದೀರಲ್ಲ. ನಾವು ತಿಳುವಳಿಕೆ ಇಲ್ದಾರೆ ಯೋಟ ಮಟ್ಟಿಗೆ ನಾವು ಎಷ್ಟೋ ನಾವು ಸರಿಯಾಗಿದ್ದೀವಿ. ಓದಿ ತಿಳುವಳಿಕೆ ಇಲ್ದಾರ ಥರ ಮಾಡ್ತಾ ಇದ್ದೀರಲ್ಲ ನೀವು. ನಾಚಿಕೆ ಆಗಲ್ವಿ ನಿಮ್ಗೊಂದು ಸ್ವಲ್ಪನಾದ್ರೂ? ಥೂ, ಹೋಗತ್ತ. ಬೈರಪ್ಪ ಬೈರಿ, ಬಾಯಿಗೆ ಬಂದಂಗೆ ಬೈರಿ, ಬೈಸ್ಕೊಳ್ತೀವಿ. ಏನು ಮಾಡಲಿ, ನಾವು ಮಾಡಿರೋದು ತಪ್ಪಂಥದ್ದು. ಮತ್ತು ಬೈದಾಗ ಹಂಗೆ ಸುಮ್ಮನೆ ಬಿಡ್ತಾರೆ. ನಡಿಯಲ್ಲ ಆಸೆ ಫಸ್ಟು ನೀನು ನಮ್ಮ ಮನೆಯಾಗ ಇರಬೇಡ, ನಡಿಯೋ, ನಾವೆಲ್ಲ ಮಾಡ್ಕೊಂಡು ತಿಂತೀವಿ, ನಡಿಯೋ. ನಿನ್ನ ಹೆಂಡ್ತಿಗೂ ನಿನಗೂ ನಮ್ಮನ್ನು ನೋಡ್ಕೊಂಬದಷ್ಟು ಕಷ್ಟ ಆಗಿದ್ರೆ ನಡಿಯೋ. ನನ್ನ ಮೊಮ್ಮಕ್ಕಳು ನೋಡ್ಕೊಂಡು ನನ್ನ ಮಗಳು ನೋಡ್ಕೊಂಡು ನಾವೆಲ್ಲ ಇರ್ತೀವಿ, ನಡಿಯಲ್ಲ. ನಾವು ಹೆಂಗಿರ್ಬೇಕು ಅಂಬೋದು ಗೊತ್ತೈತಿ, ನಡಿಯೋ. ಓಹೋ, ಇರೋಬ್ಬರ ಆಸ್ತಿ ಎಲ್ಲ ಕಿತ್ಕೊಂಡು ಗೊದ್ಬಿಟ್ಟ, ಇನ್ನೇನೆಲ್ಲ ನೆಟ್ಕಾತು ಅಂತ ಹೇಳಿ. ಹಂಗನ್ಬೇಡ್ರಿ ಕಣಪ್ಪ, ನಾವು ಎಲ್ಲಿಗೆ ಹೋಗೋಣ ಇವಾಗ? ನಾವೆಲ್ಲಿಗೆ ಹೋಗೋಣ ಹೇಳು? ನೀನು ಹಿಂಗೆ ಹೇಳ್ಬಿಟ್ರೆ ಇವಾಗ ನಿಮ್ಮ ಆಸ್ತಿಯಲ್ಲೇ ನಿಮಗೆ ಬಂದೈತೆ ಕಣಪ್ಪ. ಇದು ಇವಾಗ ಇವ್ರದ್ದು ಹೊಲ ಮಾರಿ ನಾವು ಅಪಾರ್ಟ್ಮೆಂಟ್ ಕಟ್ಟಿರೋದೆಲ್ಲನ ಇವಾಗ ಮಕ್ಳ ಹೆಸ್ರಿಗೆಲ್ಲ ಬಂದೈತೆ. ಇವಾಗ ನಾವು ಎಲ್ಲಿಗೆ ಹೋಗೋಣ ಹೇಳು? ಎಲ್ಲಿಗೆ ಹೋಗ್ತೀರಾ ಗೊತ್ತಿಲ್ಲ, ನಮ್ಮ ಮನೆಯಾಗ ನಿಮಗೆ ಜಾಗ ಇಲ್ಲ, ಹೋಗ್ತಾ ಇರ್ಬೇಕು ಹಸಿಕ್ ಅಷ್ಟೇನೆ. ಹೋಗು ಸುಮ್ಮನೆ, ನೀನು ಪಾಡಿಗೆ ನೀನು ಹೋಗು, ಎಲ್ಲಾರು ಮಾಡ್ಕೊಂಡು ತಿನ್ರಿ. ನಮ್ಮಂಥರ್ನೆಲ್ಲ ನೋಡೋಕ್ಕೆ ಆಗಲ್ಲ. ನಿನ್ನ ಹೆಂಡ್ತಿಗೂ ನಿಮ್ಗೂ ವಯಸ್ಸೋದಾರು ಇರಬಾರ್ದು, ಮಕ್ಳು ಇರಬಾರ್ದು ಮನೆಯಾಗೆ. ಏನು ನಿಮ್ಗೆ ಇವಾಗ ಉಂಟ್ಕೊಂಡು ಆರಾಮಾಗಿ ಇರೋದು ನೋಡ್ತೀರಾ? ಇರ್ರಿ, ಹೋಗ್ರಿ. ನಮ್ಮ ಅಪ್ಪ ನಮ್ಮಮ್ಮ ಹೇಳ್ತಿಲ್ವಿ. ಅಲ್ಲ, ಎಲ್ಲಿಗೆ ಹೋಗೋಣ ಇವಾಗ? ಮನೆ ಬಿಟ್ಟು ಹೋಗ್ರಿ ಅಂತ ಅಂದರೆ ಎಲ್ಲ ಬರೆಗೈ ಮಾಡಿ ನಾವು ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಅಲ್ಲ, ಇವರೇನೇನು ಬೇರೆಯವ್ರ? ನಿಮ್ಮ ಮಗ ತಾನೇ? ನಾವಿನ್ನೇನು ಬೇರೆ ರೀ? ಮತ್ತೆ ನಮ್ಮನ್ನೆಲ್ಲ ಬರೆಗಾಯಿ ಮಾಡಿ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಲ್ಲ. ನಮಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ. ನಾವು ಎತ್ತು ಮಗ ಸಾಕಿ ಸಲ್ವಿದ ಮಗ ನಮ್ಮನ್ನು ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದರೆ ನಮ್ಮ ಮನಸ್ಸು ಎಷ್ಟು ನೋವಾಗಣ? ಎಷ್ಟು ನೋವಾಗ ನಮ್ಮ ನನಗೆ ಮಗನೇ ಇಲ್ಲ ಅಂದ್ಕೊಬಿಟ್ಟೆ, ಯಾರು ಇಲ್ಲ ಅಂದ್ಕೊಂಡಿದ್ದೀವಿ. ನಮಗೆ ಹೋಗು ಸುಮ್ಮನೆ, ನಮ್ಮ ಪಾಡಿ ಇದ್ದಿದ್ದಾಗುತ್ತೆ. ನಮ್ಮನ್ನ ಯಾರೋ ನೋಡ್ಕೊಂತಾರೆ, ನಾವು ಸೋತ್ ಕಾಲಕ್ಕೆ ಯಾರನ್ನ ನೋಡ್ಕೊಂಡು ನಮ್ಮನ್ನು ತಕೊಂತಾರೆ. ಯಾರೇನು ಇವಾಗ ನಮ್ಮನೇನು ಇಲ್ಲೇನು ನಮ್ಮನೇನು ನೋಡೋದೇನು ಬೇಕಾಗಿಲ್ಲ. ಸುಮ್ಮನೆ ಹೊರಟೋಗ್ರಿ, ನೀವು ಹಸಿಗೆ ಹೋಗ್ಬೇಕು. ನಾವು ನಿಮ್ಮನ್ನು ಈ ಮನೆಯಾಕೆ ಬಿಡಿಸ್ಕೊಂಬಲ್ಲ. ನಡೀರಿ ಹಸಿಕ್, ನೀವು ಫಸ್ಟ್ ಹಸಿಕೆ ನಡಿ ಹಸಿಕ್ ನೀನು. ಬಿಡಮ್ಮ, ಹೊಡಿಬೇಡ ಬಿಡಮ್ಮ. ನಡಿ ಫಸ್ಟ್ ಹಸಿಕೆ, ನೀನು ಏನು ಕರ್ಕೊಂಡು ನಡಿಯೋ. ಇವಳು ಮಾತು ಕೇಳಿ ಇವತ್ತು ನಮ್ಮನ್ನು ಎಂಥ ಪರಿಸ್ಥಿತಿಗೆ ತಂದಿದೀಯ ನೀನು. ನಡಿಯೋ ಫಸ್ಟ್ ಕರ್ಕೊಂಡು ಹಸಿಕೆ ನಡಿಯೋ. ನಮಗೆ ಈ ಮನೆಯಾಗ ಜಾಗ ಇಲ್ಲ ನಿಮಗೆ, ನಡಿಯೋ. ಅತ್ತೆ ಒದಿಬೇಡ ಬಿಡತ್ತೆ. ಯಾಕೆ ಒದಿತಾ ಇದೀಯ? ಒದಿಬೇಡ. ಸುಮ್ಕಿರಪ್ಪ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕ. ಈ ಮನೆಯಾಗ ನಿಮಗೆ ಜಾಗ ಇಲ್ಲ, ನಡೀರಿ ಹಸಿಕ್ ನೀವು ಫಸ್ಟು ನಡೀರಿ. ನನಗೆ ನನ್ನ ಮಗ ಸೊಸೆ ಮಾಡಿರೋ ಅನ್ಯಾಯಕ್ಕೆ ನನಗಂತೂ ತುಂಬ ಸಿಟ್ಟು. ನನ್ನ ಮಗಳಿಗೆ ಎಂಥ ಮೋಸ ಮಾಡಿದ್ದಾರೆ. ನಮ್ಮ ಎತ್ತು ತಂದೆ ತಾಯಿ ಅಂತ ನೋಡ್ದಲೆ ನಮ್ಗೆ ಎಂಥ ಮೋಸ ಮಾಡಿದ ನನ್ನ ಮಗ ಅಂತ ಹೇಳಿ ನಮಗಂತೂ ಹೊಟ್ಟೆ ಉರಿತೈತೆ. ಅದಕ್ಕೇ ನಾವು ಇವ್ರನ್ನ ಈ ಮನೆಯಕ್ಕೆ ಬಿಡ್ಕೊಂಬಲ್ಲ, ಹೋಗ್ತಾ ಇರ್ಬೇಕು ಹಸಿಕೆ. ಈಗೆಲ್ಲ ಕಿತ್ಕೊಂಡಿರೋದಕ್ಕೆ ಇವಾಗೆಲ್ಲ ನಮ್ಮ ಹೆಸ್ರಿಗೆ ಬಂದಿರೋದಕ್ಕೆ ಇವಾಗ ಬಂದಿದ್ದಾರೆ. ಇವಾಗೆಲ್ಲ ಬರೆಗಾಯಿ ಮಾಡಿ ಕಳಿಸ್ತಾ ಇದ್ದೀರಾ ಅಂತ. ಮತ್ತು ಹೋಗಿ ಕಷ್ಟ ಬೀಳಲಿ ಗೊತ್ತಾಗುತ್ತೆ, ಕಿತ್ಕೊಂಡು ತಿಂದರೆ ಎಲ್ಲ ಗೊತ್ತಾಗೋದು. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.